ದಾವಣಗೆರೆಯಲ್ಲಿ ಸಮೀಕ್ಷೆಯ ವೇಳೆ ಭಾರಿ ಎಡವಟ್ಟೊಂದು ನಡೆದು ಹೋಗಿದೆ. ಆಧಾರ್ ನಂಬರ್ ಹಾಕಿದ್ರೆ ಬಂದಿದ್ದು ಮುಸ್ಲಿಂ ವ್ಯಕ್ತಿಗಳ ಹೆಸರು. ನೋಡಿ, ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಕೇಳುವಂತ ಪ್ರಶ್ನೆಗಳ ಪೈಕಿ ಆಧಾರ್ ನಂಬರ್ ಕೂಡ ಬಹಳ ಮುಖ್ಯ. ಯಾಕೆಂದ್ರೆ ಆಧಾರ್ ನಂಬರ್ನ ನಾವು ಎಲ್ಲಾ ಕಡೆ ಲಿಂಕ್ ಮಾಡಿಬಿಟ್ಟಿರ್ತೀವಿ. ಸೊ ಈ ನಿಟ್ಟಿನಲ್ಲಿ ಆಧಾರ್ ನಂಬರ್ ಹಾಕಿದ್ರೆ ಬಂದಿದ್ದು ಮುಸ್ಲಿಂ ವ್ಯಕ್ತಿಗಳ ಹೆಸರಂತೆ. MCC B ಬ್ಲಾಕ್ನಲ್ಲಿ ಸಮೀಕ್ಷೆ ಮಾಡುವಾಗ ನಡೆದಿರುವಂತ ಘಟನೆ ಇದು. ಡಾಕ್ಟರ್ ಹರ್ಷ ಅವರ ಆಧಾರ್ ನಂಬರ್ಗೆ ಅಫ್ರೋಜ್ ಶರೀಫ್ ಬಾನು ಅವರ ಹೆಸರು ಬಂದಿದೆ. ಹರ್ಷ ಕುಟುಂಬಸ್ಥರು ದಂಗವಾಗೋಗಿದ್ದಾರೆ. ಸಮೀಕ್ಷೆಯ ಶಿಕ್ಷಕರಲ್ಲೂ ಕೂಡ ಗೊಂದಲ ಮನೆ ಮಾಡಿದೆ. ಕೊನೆಗೆ ಮನೆ ಸದಸ್ಯರ ಒಂದೊಂದು ಹೆಸರು ನಮೂದಿಸಿ ಗಣತಿ ಎಡವಟ್ಟಿನ ಬಗ್ಗೆ ಜಿಲ್ಲಾಧಿಕಾರಿಗಳು ಅವರ ಗಮನಕ್ಕೆ ತಂದಿದ್ದಾರೆ. ವೈದ್ಯ ಹರ್ಷ ಹೆಸರುಗಳನ್ನ ಡಿಲೀಟ್ ಮಾಡಿಸೋದಾಗಿ DC ಈಗ ಭರವಸೆನ ಕೊಟ್ಟಿದ್ದಾರಂತೆ. ನಮಗೂ ಕೂಡ ಬರ್ತಿರೋಂಥ ಕರೆಗಳಲ್ಲಿ ಸಾಕಷ್ಟು ಈ ರೀತಿಯ ಎಡವಟ್ಟುಗಳು ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್. ಈಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ದೂರವಾಣಿಯಲ್ಲಿ. ಮಹದೇವ್, ಈಗ ಹರ್ಷ ಅವರ ಆಧಾರ್ ನಂಬರ್ ಹಾಕಿದ್ರೆ ಮುಸ್ಲಿಂ ವ್ಯಕ್ತಿಗಳ ಹೆಸರು ಬರ್ತಾ ಇದೆಯಂತೆ. ಏನಾಗಿದೆ ಎಡವಟ್ಟಿಲ್ಲಿ? ಮಹದೇವ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಹರ್ಷ ಅವರ ಆಧಾರ್ ನಂಬರ್ ಹಾಕಿದ್ರೆ ಮುಸ್ಲಿಂ ಅವರ ಹೆಸರುಗಳು ಬರ್ತಾ ಇದೆ ಅನ್ನೋ ಒಂದು ಮಾಹಿತಿ ಈಗ DC ಕೊಟ್ಟಿರೋ ಭರವಸೆ ಆದ್ರೂ ಏನು ಮಹದೇವ್? ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ. ಸಾಕಷ್ಟು ಎಡವಟ್ಟುಗಳು ಇದು ದಾವಣಗೆರೆಯಲ್ಲಿ ಆಗಿರುವಂಥದ್ದು. ಬೆಂಗಳೂರಿನಲ್ಲೂ ಕೂಡ ಸಮೀಕ್ಷೆ ಮಾಡ್ಬೇಕಾದ್ರೆ ಒಂದು ಆಧಾರ್ ನಂಬರ್ ಹಾಕಿದ್ರೆ ಅವರ ವಯಸ್ಸು 128 ವರ್ಷ ಅಂತ ಬಂದಿದೆಯಂತೆ. ಪ್ರಾಬಬ್ಲಿ ಪ್ರಾಕ್ಟಿಕಲ್ ಆಗಿ ಹೇಳೋದಾದ್ರೆ ನ್ಯೂಸ್ ಫಸ್ಟ್ಗೂ ಕೂಡ ಸಾಕಷ್ಟು ಕರೆಗಳು ಬರ್ತಾ ಇದೆ ಈ ರೀತಿ ಎಡವಟ್ಟುಗಳು ಆಗಿದೆ ಅಂತ. ಇನ್ನೊಬ್ಬರ ಹೆಸರು ಹಾಕಿದ್ರೆ 120 ವರ್ಷ ಅಂತ ಬರ್ತಾ ಇದೆಯಂತೆ. ಅಂದ್ರೆ ಆಧಾರ್ ಕರೆಕ್ಟಾಗಿ ಅಪ್ಡೇಟ್ ಆಗಿಲ್ವೋ ಅಥವಾ ಇಲ್ಲಿ ಸಿಸ್ಟಮಲ್ಲಿ ಅಪ್ಡೇಟ್ ಕರೆಕ್ಟಾಗಿ ಮಾಡಿಲ್ವೋ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಆಧಾರ್ ಕಾರ್ಡ್ ಅಂತ ಇದ್ರೆ ಎಲ್ಲವೂ ಕೂಡ ನೇರವಾಗಿ ಸಿಗತ್ತೆ ಕರೆಕ್ಟಾಗಿ ಅನ್ನೋ ಮಾಹಿತಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಹದೇವ್, ನಾನು ಕೇಳ್ತಾ ಇದ್ದೆ, ಈಗ ಹರ್ಷ ಅವರ ಆಧಾರ್ ನಂಬರ್ ಹಾಕಿದ್ರೆ ನೇರವಾಗಿ ಮುಸ್ಲಿಂ ಅವರ ಹೆಸರು ಬರ್ತಾ ಇದೆ ಅಂತ ಇವಾಗ DC ಅವ್ರಿಗೂ ಕೂಡ ಅವರು ವಿಷಯನ ತಿಳಿಸಿದ್ದಾರೆ. DC ಅವ್ರು ಕೊಟ್ಟಿರುವಂತ ಭರವಸೆ ಆದ್ರೂ ಏನು? ಮೊತ್ತದಲ್ಲಿ ಈಗ ಒಂದು ಅಂದ್ರೆ ಜಾತಿ ಗಣತಿಯನ್ನ ಮಾಡುವಾಗ ಒಬ್ಬ ಕುಟುಂಬ ಸದಸ್ಯರ ಹೆಸರನ್ನ ಅಲ್ಲಿ ನಮೂದಿಸುತ್ತಾರೆ. ಅಂದ್ರೆ ಆಧಾರ್ ಸಂಖ್ಯೆನ ಹಾಕೋದನ್ನ ನಮೂದನ್ನ ಮಾಡಿದಾಗ ಕುಟುಂಬ ಸದಸ್ಯರು ಯಾರಿದ್ದಾರೆ ಅದರೆಲ್ಲರೂ ಒಂದು ಲಿಸ್ಟ್ ಬರುತ್ತೆ. ಆ ನಂತರ ಅವರ ಎಲ್ಲ ಏನು ಅಂದ್ರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಂತ ಒಂದು ಮಾಹಿತಿಯನ್ನ ಪಡೆದುಕೊಂಡು ಅದನ್ನ ನಮೂದಿಸುವಂತ ಕೆಲಸವನ್ನ ಶಿಕ್ಷಕರು ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಅವರು ಆಧಾರ್ ಕಾರ್ಡ್ ಸಂಖ್ಯೆನ ಪಡೆದು ಅಂದ್ರೆ ಡಾಕ್ಟರ್ ಹರ್ಷ ಅವರ ಮನೆಗೆ ಬಂದಿರ್ತಾರೆ. ಮೊನ್ನೆ ನಡೆದ ಜಾತಿ ಗಣತಿ ಸಮಯದಲ್ಲಿ ಈ ಒಂದು ವಿಚಾರದಲ್ಲಿ ಅವರು ಆಧಾರ್ ಕಾರ್ಡ್ ಸಂಖ್ಯೆನ ಪಡೆದು ಅವರ ಟ್ಯಾಬ್ ಅಲ್ಲಿ ಅದನ್ನ ನಮೂದನ್ನ ಮಾಡಿದಾಗ ಅಲ್ಲಿ ಬರುವಂತ ಕುಟುಂಬದ ಸದಸ್ಯರ ಸಂಖ್ಯೆ ಅಂದ್ರೆ ಬರುವಂತ ಸದಸ್ಯರ ಹೆಸರು ಬೇರೆ ಬೇರೆ ಅಂದ್ರೆ ಅನ್ನ ಅಂದ್ರೆ ಮುಸ್ಲಿಂ ವ್ಯಕ್ತಿಗಳ ಹೆಸರು ಬರುತ್ತೆ. ಇದರಿಂದ ಅವ್ರ ಕುಟುಂಬ ದಂಗಾಗುತ್ತೆ. ಅಂದ್ರೆ ಅವರ ಮನೆಯವರೇ ಅವ್ರ ಮೇಲೆ ಅನುಮಾನ ಪಡೋ ರೀತಿ ಈ ರೀತಿ ಅಂತ ಒಂದು ಸಮೀಕ್ಷೆಯಲ್ಲಿ ಅವ್ರ ಹೆಸರು ಬರುತ್ತೆ. ಹೆಸರು ಬಂದಾಗ ಆಟೋಮೆಟಿಕ್ ಆಗಿ ಏನು ನಮ್ಮ ಕುಟುಂಬ ಸದಸ್ಯರ ಹೆಸರು ಬರಬೇಕಾಗಿತ್ತು ಆದ್ರೆ ಬೇರೆ ಸಮುದಾಯದ ಹೆಸರು ಬಂದಿದೆ ಏನಂತ ಹೇಳಿ ಅವರು ಅನುಮಾನ ಬಂದು ಅವರನ್ನ ಪ್ರಶ್ನೆ ಮಾಡ್ತಾರೆ. ಇದು ಶಿಕ್ಷಕರಿಗೂ ಕೂಡ ಅನುಮಾನಕ್ಕೇಡೆ ಆಗುತ್ತೆ. ಅಂದ್ರೆ ಅವರು ಕೂಡ ಗೊತ್ತಿರೋದಿಲ್ಲ, ಸಡನ್ ಆಗಿ ಬೇರೆಯವರ ಹೆಸರು ಬಂದಿರೋದಕ್ಕೆ ಅವರು ಕೂಡ ಗೊಂದಲ ಆಗ್ತಾರೆ. ಇದರಿಂದ ಅವರ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯಾಕಾಯ್ತು ಇದು, ಏನು ಕಾರಣಕ್ಕೆ ಈ ರೀತಿಯಾಗಿ ಹೆಸರು ಬಂತು ಅಂತ ಹೇಳಿ ಅಂದ್ರೆ ಒಂದು ಕ್ಷಣದಲ್ಲಿ ಅವರಾದ್ರೂ ಈ ಕುಟುಂಬದ ಸದಸ್ಯರು ಬೇರೆ ಇದಾರ ಅಂತ ಹೇಳಿ ಶಿಕ್ಷಕರೇ ಅನುಮಾನ ಪಡುವಂತ ಮಾಡಿ ಕೆಲವೊಂದಿಷ್ಟು ಕಾಲ ಗೊಂದಲ ಆಯ್ತು. ಆ ವಿಚಾರದಲ್ಲಿ ಅವರು ಕೂಡ ಅಂದ್ರೆ ಡಾಕ್ಟರ್ ಹರ್ಷ ಅವರು ಅವರ ವಿಚಾರವನ್ನ ವ್ಯಕ್ತಪಡಿಸಿದಾಗ ಈ ರೀತಿ ಯಾವುದಂತ ಗಮನ ಬರ್ತಾ ಇದ್ದಾಗ ಅವರು ನೇರವಾಗಿ ಅವರು ಒಂದು ಜಿಲ್ಲಾಧಿಕಾರಿ ಗಮನ ತರ್ತಾರೆ. ಹೌದು, ಅಲ್ಲಿ ಡಾಟಾ ವೇರಿಯೇಷನ್ ಆಗಿರುತ್ತೆ, ಆ ವಿಚಾರದಲ್ಲಿ ನಾವು ತಂದು ಅವ್ರನ್ನ ಡಿಲೀಟ್ ಮಾಡುವಂತ ಕೆಲಸನ ಮಾಡ್ತೇವೆ ಅಂತ ಹೇಳಿ ಅವರು ಭರವಸೆ ಕೊಟ್ಟಿರೋದು. ಆದ್ರೆ ಈ ವಿಚಾರದಲ್ಲಿ ಏನಾಗಿದೆ ಏನಂತ ಇದುವರೆಗೂ ಗೊತ್ತಾಯ್ತಾ. ಓಕೆ, ಧನ್ಯವಾದ ಮಹದೇವ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.